ಆಶ್ಚರ್ಯಕರವಾಗಿರುವಂಥ ವಿಶೇಷವಾಗಿರುವಂಥ ಲೀಲೆಯನ್ನು ನಾವು ಕೇಳ್ತಾ ಬಂದಿದ್ದೇವೆ. ಜಗಕ್ಕೆ ಉದ್ಧಾರ ಮಾಡೋ, ಜಗತ್ತನ್ನೇ ಉದ್ಧಾರ ಮಾಡೋಗೋಸ್ಕರಾಗಿ ಅವತಾರ ತೊಟ್ಟಿರುವಂಥ ಮಹಾಪುರುಷ ಶಿವಲಿಂಗೇಶ ಸದ್ಗುರುವಿಗೆ ಶರಣಾಗತನಾದ. ವಲ್ಲಿ ಅಂತ ಹೇಳಿದ್ರು, ಮದುವೆ ಮಾಡಕ್ಕೆ ಒಪ್ಪಿಸಕತ್ತಿದ್ರು, ಒಪ್ಪಿಸಿದರು. ಅವಂತರ ನನ್ನೊಳಗೆ ನಾನು ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಎಲ್ಲರಂಥವನಲ್ಲ ನನ್ನ ಗಂಡ, ಬಲ್ಲಿದನು ಪುಂಡ. ಮದುವೆ ಆಗ್ಯದ. ನಾನು ಮತ್ತೊಬ್ಬನ ಸತಿ ಶರಣ ಸತಿ ಲಿಂಗಪತಿ. ನಾ ಮತ್ತೊಬ್ಬನ ಸತಿ ನಾನೇ ಹೆಣ್ಣು ಅದನಿ, ನನಗೊಂದು ಹೆಣ್ಣು ತಂದು ಮದುವೆ ಮಾಡಿದ್ರೆ ಏನಾಗೋದು? ಅವನ ಮೇಲೆ ನಾ ಮನಸ್ಸಿಟ್ಟೆ. ಶರೀಫರ ಹಾಡ ಹಾಡಿಬಿಟ್ಟ. ಅವನ ಮೇಲೆ ನಾ ಮನಸ್ಸಿಟ್ಟೆ, ಎಂಥ ಗಂಡನಾದೆ ನಾನು, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ನಾನು ಒಲಿದೇನವ್ವ. ಅಕ್ಕ ಅಂತಾಳ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ನಾನು ಒಲಿದೇನವ್ವ. ಈ ಸಾವು ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗೆ ಇಕ್ಕು. ಜನನ ಮರಣ ರೂಪ ಸಂಸಾರಕ್ಕೆ ಬಿದ್ದಿರುವಂಥ ಈ ಗಂಡ ಅಲ್ಲ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ನಾನು ಒಲಿದೇನವ್ವ. ನನ್ನ ಗಂಡ ಎಲ್ಲರಂಥವನಲ್ಲ, ಸಾಯವಲ್ಲ, ಹುಟ್ಟವಲ್ಲ, ಮಾತು ಮನಗಳಿಂದ ಹತ್ತತ್ತ ಮೀರಿದ ಸದ್ಗುರು ನನಗೆ. ಏನು ಮಾತು ಹೇಳ್ತಾನ್ರಿ ಶಿವಲಿಂಗ. ಗುರುವಿನ ಸುಖ ಉಂಡವನಿಗೆ ಗೊತ್ತದು, ಬಂಜೆ ಏನು ಬಲ್ಲಳು ಬೇನೆ. ಗುರುವಿನ ಆಶೀರ್ವಾದ, ಗುರುವಿನ ಸುಖ ಗುರುವಿನ ಶಿಷ್ಯರಿಗೆ ಗೊತ್ತಾಗ್ತದ. ಉಪದೇಶ ತಗೊಂಡ್ಮೇಲೆ ಮಾತಂತನವ, ಎಂಥಾತ ಗುರುನಾಥನು ದೇವಬಾಳ ಅಂತಃಕರನುಳ್ಳಾತನು. ಗುರು ಎಂಥವದನ, ಎಂಥಾತ ಗುರುನಾಥನು ದೇವಬಾಳ ಅಂತಃಕರನುಳ್ಳಾತನು. ಕಾಂತೆ ನೀ ಬಾ ಎಂದು ಏಕಾಂತ ಕರೆದೊಯ್ದು ಎಂಥ ಮಾತು ಹೇಳಿದನ ಸದ್ಗುರುನಾಥ, ಎಂಥ ಮಾತು ಹೇಳಿದನ. ನಾವು ಹೇಳೋ ಮಾತು ಹೇಳಿಲ್ಲವ. ತಂದೆ ತಾಯಿ ಬಂಧು ಬಳಗ ಇವ್ರು ಹೇಳಿದ್ದು ಹೇಳಿಲ್ಲವ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ಗುರುವಿಂದೆ ಬಂಧುಗಳುಂಟೆ ಸರ್ವಜ್ಞ. ಬಂಧುಗಳೆಲ್ಲ ಕೂಡಿ ಮಾಡಿಟ್ರಲ್ಲ, ಮತ್ತೆ ಅದನ್ನ ಮಾಡಿಟ್ರ. ನೀನು ಮಾಡಿದ್ರಲೆ ಪಾಪ ವಾಲ್ಯ ಎತ್ತಿತ್ತು, ವಾಲ್ಯ ಎತ್ತಿದ್ದು ಬ್ಯಾಡಿದು. ಅಂಗ ಸಂಗ ಸುಖವ ನನಗೆ ಬೇಕಾಗಿಲ್ಲ, ಮಹಾಲಿಂಗಾಂಗ ಸುಖ ಸಾಮರಸ್ಯದ ಸವಿ ನನಗೆ ಉಣಿಸುವಂಥ ಗುರುವಿನ ಕೂಡ ಮದುವೆ ಆಗೈತಿ. ಈ ಮದುವೆ ಅಂಗ ಸುಂಗ ಸುಖ ಏನು ಮಾಡಲಿ ನಾನು, ಇದು ಬೇಕಾಗಿಲ್ಲ ಅಂತ ಹೇಳಿದ್ರೆ ನೀವು ಹಿರಿಯರು ಕೇಳ್ತೀರಿ. ಕೂತಾರಲ್ಲ ಟೆಪ್ಪಿಗೆ ಹಾಕೊಂಡು ಆ ಹುಡುಗರು ವಾಲ್ಯ ಅಂದ್ರು ಬಲಿಯಾಗಿ ಹೋಗಿತ್ತೀರಿ ನೀವು ನೋಡ್ಬೇಕಾರ. ಅವ್ರು ವಾಲ್ಯ ಎತ್ತಾವ, ಈಗಿನೂ ಯಾವ ವಾಲ್ಯ ಎತ್ತಾವ ಬಿಡು. ಮಾಡುವನಿಗೆ ಯವ್ವ ನನ್ನ ಮದುವೆ ಆಗಲತ್ತು ಕೂತಾವ. ನೀನು ಭಾಳ ಮಂದಿ ಬೇಡ್ಕೊಂಡಾರತ್ತ. ನಾ ಹೇಳಿದ್ದ ಶಿವಲಿಂಗ ಅಜ್ಜನ ಮದುವೆಯಾಗಿ ಬೇಡ್ಕೋರಿ, ಮುಂದೆ ವರ್ಷ ತುಂಬದ್ರೊಳಗೆ ಮದುವೆ ಆಕೈತೆ ಅಂದದ್ದು ಒಂದ ತಡ. ಒಟ್ಟು ಊಟ ಪಟ ಬಿಟ್ಟು ಅದನ್ನ ಮಾಡ್ಯಾವ ನೀನೆಲ್ಲ. ಶಿವಲಿಂಗ ಅಜ್ಜ ನಮ್ಮ ವರ್ಷ ತುಂಬದ್ರೊಳಗೆ ಮದುವೆ. ಹುಣಸ್ಯಾಳ ಸ್ವಾಮಿಗಳು ಹೇಳ್ಯಾರ ಮದುವೆ. ನಾನು ಮುಂದಿನ ವರ್ಷ ಬರ್ಬೇಕು ಬಿಡ್ಬೇಕು. ಆಗ್ಲಿಕ್ಕ ನಾ ಶಿವಲಿಂಗ ಅಜ್ಜನ ಮೇಲೆ ಹಾಕಿಬಿಡವ. ನೀವು ಪಕ್ಕ ಬೇಡ್ಕೊಂಡಿಲ್ಲ, ಅವ ಪಕ್ಕ ಕೊಟ್ಟಿಲ್ಲ. ಇಷ್ಟ ಹೇಳಿಬಿಡ್ಬೇಕಲ್ಲ ನಾವು. ಈ ಅಂಗ ಯಾಕಂದ್ರೆ ಇವರು ಬಂಧುಗಳು ಬಂಧನದೊಳಗೆ ನೋಕವ್ರಲ್ರಿ. ಮನೆಗೆ ಒಂದು ಜ್ಯೋತಿ ಬೇಕು, ಮನೆಗೆ ಒಂದು ದೀಪ ಬೇಕು. ನಿಮ್ಮ ಬ್ರಹ್ಮದೊಳಗೆ ನೀವು ಅದರಿ. ನೀವು ಇವ್ರು ಏನು ಅದಾರಲ್ಲ, ಇವ್ರು ಇನ್ನಟ್ಟು ದುಃಖದೊಳಗೆ ನುಗ್ಸಾರು. ಇವ್ರು ಬ್ಯಾಡಪ್ಪ, ನಾವು ಬಿದ್ದ ಸಾಕಾಗಿತ್ತು ಸಂಸಾರದೊಳಗೆ. ಒಬ್ಬರೇ ಅವ ಹಬ್ಬ ಮಕ್ಕಳಿಗೆ ನಮಗರೇ ಅತ್ತಾರ ಸ್ವಾಮಿಗಳಂತೇಳಿ ಬರ್ತಾರ. ಅಪ್ಪಾರ ನೀವೇನು ಪುಣ್ಯ ಮಾಡೀರಿ, ನಿಮ್ಗ್ಯಾರು ಬೇಡ ಅಂದಾರ. ಬರ್ರಿ ನೀವು ಪುಣ್ಯ ಮಾಡಿರಿ, ನಮಗೆ ಬರ್ತಾರ ಮಠಕ್ಕೆ. ಏನ್ರಿ ಅಪ್ಪ ನೀವು ಪುಣ್ಯ ಮಾಡ್ಯಾರ ನೋಡ್ರಿ, ಈ ಸಂಸಾರದೊಳಗೆ ಬಿದ್ದಿಲ್ಲ, ನಾವು ಬಿದ್ದ ಸಾಕಾಗಿತ್ತು ನಮಗೆ. ಇಟ್ಟು ತಾವೆಲ್ಲ ಕರೆ ಮಠದಾಗ ಬಂದಿರಂದ್ರೆ ನಿಮ್ಮ ಅಂಜಿಕೆ
ಸಾಕಾಗಿತ್ತು ಸಂಸಾರ ತವ ಮಠದಾಗ 2 ದಿವಸ ಹೆಚ್ಚು ಅದನ್ನದ ಇರೋದಿಲ್ಲ, ನಾವು ಊರಿಗೆ ಹೋಗ್ಬೇಕ್ರಿ ಅತಾವ. ಈ ಬಂಧುಗಳ ಇನ್ನಟ್ಟು ಏನು ಅಂದ್ರೆ ಸಂಸಾರದೊಳಗೆ ನೋಕವ್ರು ಎಲ್ಲ ಶಾಲೆ ಹುಡುಗರು ಕೂಡಿ ಒಂದು ಪ್ರವಾಸಕ್ಕೆ ಹೋಗಿದ್ವು. ಅತ್ತು ಮಾಸ್ತರ್ಗಳು ಕರ್ಕೊಂಡು ಹೋದ್ರೆ ಶಾಲ್ಯಾಗ ಪ್ರವಾಸ ಕರ್ಕೊಂಡು ಹೋಗ್ತಾರಲ್ಲ, ಎಲ್ಲ ಕಡೆ ಕರ್ನಾಟಕದಾಗ ಎಲ್ಲ ಕಡೆ ತಿರುಗಾಡಿ ದೊಡ್ಡ ದೊಡ್ಡ ಜಾಗ ನೋಡಿ ಹಂಪಿಗೆ ಹೋದ್ರತ್ತು. ಹಂಪಿ ನೋಡಿರಿ ನೀವೆಲ್ಲ, ಹಂಪಿ ಶಾಲೆ ಮಕ್ಕಳು ನೋಡಿರ್ತೀರಿ. ಶಿಲ್ಪ ಕಲೆಯನ್ನು ನೋಡ್ಬೇಕಾದ್ರೆ ಹಂಪಿಗೆ ಹೋಗಬೇಕು. ಹಂಪಿಗೆ ಹೋದವು ಅಂತ ಎಲ್ಲ ಹುಡುಗರನ್ನ ಕರ್ಕೊಂಡು ಹೋದರು. ಮಾಸ್ತರ್ಗಳು ಎಲ್ಲ ತೋರಿಸ್ತಾರೆ. ಅಲ್ಲೆಲ್ಲ ಸಪ್ತ ಸ್ವರಗಳು ಕಂಬ ಬಡದ್ರೆ ಸಾಕು ಸರಿ ಗ ಮ ಅತಾವಲ್ಲಿ ನೋಡಿರಿ. ಹಂಪಿಗೆ ಹೋಗಿ ನೋಡ್ಬೇಕಾರೆ ಅಲ್ಲಿ ಕಂಬಗಳು ಬಡದ್ರೆ ಸಾಕು ಸ ರೇ ಗ ಮ ಎಲ್ಲ ಅಂತಾವು, ಸಪ್ತ ಸ್ವರಗಳೆಲ್ಲ ಬರ್ತಾವೆ. ಅಂಥ ಮಹತ್ವದ ಶಿಲೆ ಅದು ನಾಡು ಬೀಡು. ಅಲ್ಲಿ ಹಾದು ಕೂಡಲೇ ಏನು ಅಂತ ಕೇಳಿದ್ರೆ ಮಾಸ್ತರ್ ಎಲ್ಲ ಮಕ್ಕಳನ್ನ ಕರ್ಕೊಂಡು, ಸರ್ ಎಲ್ಲ ಕರ್ಕೊಂಡು, ಇದು ಕಲ್ಲಿನ ತೇರ, ಇದು ಸರಿಗಮ ಅನ್ನುತ್ತದೆ, ಇದು ಅವ್ರು ಕಟ್ಟಿಸಿದ್ದು, ಅದರದ್ದೆಲ್ಲ ಗೈಡ್ಸ್ ಕೊಡಕೈತಿದ್ರು, ಅದನ್ನೆಲ್ಲ ಪರಿಚಯ ಮಾಡಾಕೈತಿದ್ರು. ಇವು ಕಿಟಾಳಿ ಹುಡುಗರು ಭಾಳ ಸುಮಾರು ಇರ್ತಾವೆ. ಇವ್ದು ಆ ಮಾಸ್ತರ್ ಹೇಳಾಕೈತೈತಿ, ಅದನ್ನು ಕೇಳಾಕೈತಾರೆ, ನೋಡಾಕೈತಾವೆಲ್ಲ ಕರೆ. ಇವು ಉಡಾಡ್ ಹುಡುಗರು ಇರ್ತಾವಲ್ಲ, ಆ ಮಾಸ್ತರ್ ಇವು ಬೇರೆ ಕಡೆ ಹೋಗ್ಬಿಟ್ಟು ಒಂದು ಹುಡುಗ ಹಂಗೆ ತಿರ್ಗಾಡ್ಕೋತ ಆ ಮಾಸ್ತರ್ನ ಹುಡುಗರನ್ನ ಬಿಟ್ಟು ತಿರ್ಗಾಡ್ಕೋತ ಹೋದ. ಅಲ್ಲಿ ಒಂದು ಗಣಪತಿ ಐತಿ ನೋಡಿರ್ಬೇಕು ನೀವು. ಅದಕ್ಕೆ ಹೆಸರು ಸಾಸಿವಿ ಗಣಪತಿ ಅಂತಾರೆ ಅದಕ್ಕೆ, ಹೌದಲ್ಲ? ಸಾಸಿವಿ ಗಣಪತಿ ಅಂತ ಬಸ್ ಇಳಿದು ಕೂಡಲೇ ಅಲ್ಲೇ ಐತೆ ಅದು. ಅಲ್ಲಿ ನಮ್ಮ ಶಿವಾನಂದ ಭಾರತಿ ಅಪ್ಪಗಳು ಮಠನೂ ಅಲ್ಲೇ ಐತಿ. ಅಲ್ಲಿ ಹೆಸರಿಗಾರೆ ಸಾಸಿವಿ ಗಣಪತಿ, ಆದರೆ ನಮಗೆ ನೆಲಕುದ ಇಲ್ಲ, ಅಷ್ಟು ದೊಡ್ಡ ಗಣಪತಿ ಐತಿ, ಸಾಸಿವೆ ಹೊಡತೈತಿ ಅದಕ್ಕೆ. ಆ ಹುಡುಗ ಈ ಮಾಸ್ತರ್ ಹೇಳಕೈತಾನ ಇದನ್ನ ಎಲ್ಲ ಬಿಟ್ಟಾರ. ಆ ಹುಡುಗ ನೋಡ್ಕೊಂತ ಅಲ್ಲಿ ಹೋದ. ಅಲ್ಲಿ ಹೋಗಿ ಏನು ಮಾಡ್ಬೇಕು, ಸುಮ್ಕೊಂಡ್ರದಲ್ಲ. ಅದು ಗಣಪತಿ ಅಂದ್ರೆ ಅವನು ಸೊಂಡಿ ಹಿಡಿದು ಹುಡುಗರು ಸುಮ್ಕೊಂಡ್ರದಲ್ಲ. ಅವನು ಸೊಂಡಿ ಹಿಡ್ಕೋತ ಏನು ಮಾಡಿದು, ಗಣಪತಿ ಹೊಟ್ಟಿದ್ದು ಆಡದಲ್ಲ. ಅದ್ರಾಗ ದೊಡ್ಡ ಗಣಪತಿ, ದೊಡ್ಡ ಹೊಟ್ಟಿ, ಅವ್ನು ಹೊಟ್ಟಿ ಮೇಲೆ ಕೈ ಆಡ್ಸಕೈತ. ಹುಡುಗರು ಭಾಳ ಓಡಾಡಿರ್ತಾವಲ್ಲ, ಓ ಏನು ಚಂದದ ಸೊಂಡಿ, ಏನು ಚಂದದ ಹಿಂಗೆ ಅನ್ನೋದು. ಕೊನೆಗೆ ಹೊಟ್ಟಿ ಮೇಲೆ ಹಿಂಗೆ ಕೈ ಆಡಿಸಿದ. ಹೊಟ್ಟೆ ಚಂದ ಇತ್ತಲ್ಲ ಅದು, ದೊಡ್ಡ ಹೊಟ್ಟಿ. ಈಗ ಯಾರಾದ್ರೆ ಸರಳ ಇದ್ದವ್ರು ಹೊಟ್ಟಿ ದೊಡ್ಡ, ಓ ನೀನು ಹೊಟ್ಟಿ ಅತಾರಲ್ಲ ಹಂಗೆ. ಮತ್ತು ಗಣಪತಿ ಹೊಟ್ಟಿ, ಅವನು ಹೊಟ್ಟಿ ಮೇಲೆ ಕೈ ಆಡ್ಸೋತ ಕುಂಡ್ರದಲ್ಲ. ಅವ ಕುಂಡ್ರದ ಕೈ ಆಡ್ಸೋತ ಕಡ್ಸೋತ ಅವು ಹೊಂಕಳ್ದಾಗ ಭಾಳ ಹಾಕೊಂತ. ಅಲ್ರಿ ದೊಡ್ಡ ಗಣಪತಿ, ದೊಡ್ಡ ಹೊಟ್ಟಿ, ಹೊಂಕಳದಾಗ ಕೈ ಹೋಗಟ್ಟ. ಗಣಪತಿ ಇಟ್ಟು ದೊಡ್ಡದಾಯ್ತು ಹೊಟ್ಟೆ, ಅದು ಹೊಂಕಳ. ಆ ಹೊಂಕಳದಾಗ ಭಾಳ ಅದನ್ನು ಯಾರು ಪೂಜೆ ಮಾಡವ್ರ, ಪುನಸ್ಕಾರ ಮಾಡವ್ರ, ಅದು ಎಂದು ಯಾವ ಪೂಜೆ ಮಾಡ್ಯಾನೋ, ಯಾವ ಕಟ್ಟದನೋ, ಯಾವ ಯುಗದವನ ಮಾತು. ಕೊನೆಗೆ ಅದರ ಬಳ್ಳ ಹಾಕಿದ ಒಳಗೆ ಒಂದು ಕೆಂಪು ಚೋಳು ಕೂತಿತ್ತು, ಚೇಳ ಕೆಂಪು ಚೋಳು ಕೂತಿತ್ತು. ಸಟ್ನ ಹೊಡಿತು, ಅಯ್ಯೋ ಯಪ್ಪ ಅಂದ. ಆ ಕಡೆ ನೋಡಿದ ಯಾರೂ ಇಲ್ಲ. ಅಪ್ಪ ಆತ ನಾವು ಯಾರಿಗೆ ಬಳ್ಳ ಹಾಕಿದ. ಚೋಳು ಗೊತ್ತದ ಇಲ್ಲ ಮಗ, ಕಡ್ಸೊಂದು ನೋಡ್ರಿ. ಚಟ್ ಅಂತು, ಅಯ್ಯೋ ಯಪ್ಪ ಅನ್ನಕೈತದ. ಕೆಂಪು ಚೋಳು ಇತ್ತು, ಅಯ್ಯೋ ಯಪ್ಪ ಅಂದ. ಆ ಕಡೆ ನೋಡಿದ ಯಾರೂ ಇಲ್ಲಾಗತ್ತೋ. ಅವಂದ ನಾವು ಒಬ್ಬನೇ ಯಾಕೆ ಕಡ್ಸೋಬೇಕು, ದೊಡ್ಡ ಶಾನೆ, ನಾವು ಒಬ್ಬನೇ ಯಾಕೆ ಕಡ್ಸೋಬೇಕು, ಈಗೇನು ಬಂದೈತ್ಲ ನಮ್ಮ ಕೂಡ ಕಂಪ್ನಿ, ಇವ್ರಿಗೆಲ್ಲ ಕಡ್ಸೋಬೇಕು ಅಂದವ. ಆಟೊಳಗೆ ಮಾಸ್ತರ್ ನೋಡ್ತಾನ, ಇಲ್ಲ ಒಂದೊಂದು ಹುಡುಗರು ಅಲ್ಯಾಕೋ ಒಬ್ಬನ ಕರೆದ. ಬಂದವ, ಬಸಪ್ಪ ಬಾರೋ ಬಂದು ಅಂದ ಕೂಡಲೇ ಬಸ್ಸು ಹಾದ. ಯಾಕೋ ಬಳ್ಳಿ ಯಾಕೆ ಹಿಡ್ದೈತಿ ಅಂದ. ಇಲ್ಲಿ ಅದ್ಭುತ ಐತಳಪ್ಪ, ಭೂತ ಅಲ್ಲ ಅದ್ಭುತ, ಇಲ್ಲಿ ಅದ್ಭುತ. ಏನಾಯ್ತು ನಿನಗೆ ಗೊತ್ತಾ ಇಲ್ಲ ನಿನಗೆ? ಬಾ ಇಲ್ಲಿ ಮಜಾ ಆಯ್ತಿದ್ರಾಗ ಒಂದು ಮಜಾ. ಹಿಂಗೆ ಹೊಟ್ಟೆ ಮೇಲೆ ಕೈ ಆಡಿಸಿ ಒಳಗೆ ಬಳ್ಳ ಹಾಕು, ಬರ್ಪಿಟ್ಟಾರ ಒಳಗೆ ಬರ್ಪ್ ತಂಪಾಕೈತಿ ಅಂದ ಕೂಡಲೇ ಹಿಂಗೆ ಅಂದ. ಹಿಂಗೆ ಅದು ಬಳ್ಳ ಹಾಕ್ತು, ಚಟ್ನ ಹೊಡಿತಾವ. ಅಯ್ಯೋ ಯಪ್ಪ ಅಂದ. ಮುಂದೆ ಸುದ್ದಿ ಮಾಡೋದಿಲ್ಲ ಇದನ್ನು, ನಿನಗೆ ಅಟ್ಟ ಗೊತ್ತು. ಅಟ್ರೊಳಗೆ ಮತ್ತೊಬ್ಬ ನೋಡಿದ. ಹಂಗೆ ಎಲ್ಲರೂ ಒಬ್ಬೊಬ್ರು ಇವ್ರು ಬಳ್ಳ ಹಿಡ್ದು ನೋಡಿ ಏನಾಗೈತಿ, ಏನೋ ಮಜಾ ಇದ್ದಿರ್ಬೇಕು ಹಂಪಿ ಒಳಗೆ ಅಂತೇಳಿ ಎಲ್ಲರೂ ಹಂಪಿ ಒಳಗೆ ತಂಪತ್ತೆ ತಿಳಿದ ಎಲ್ಲರೂ ಒಬ್ಬೊಬ್ರು ಬಂದರು. ಎಲ್ಲರ ಕಡೆ ಬಳ್ಳ ಹಾಕಿಸಿದ್ರು. ಹಾಕಿಲ್ಲ ಅನ್ನೋದೈತೆ ಹೊಟ್ಟೆ ಕೊಡ್ಲೆ ಗಪ್. ಗಂಡು ಹುಡುಗರು ಪಾಡೇನ ಆತು, ಹೆಣ್ಣು ಹುಡುಗರು ಪಾಡೇನ ಆತು. ಅಯ್ಯೋ ಬಳ್ಳ ಹಿಡ್ಕೊಂಡು ಕೂತು, ಇವೆಲ್ಲ ಹಿಡ್ಕೊಂಡು ಕೂತು. ಅದು ಮಾಸ್ತರ ಇದು ಸಪ್ತ ಸ್ವರ, ಇಲ್ಲಿ ಬೇಸೂರಾಗೈತೆ ಅವಕ್ಕೇನು ಗೊತ್ತು.
ಅವ ಅದ ಹೇಳ್ಕೊತ ಕೂತೈತಿ. ಹ್ಞೂ ಅನ್ನೋರು ಇಲ್ಲ, ಹಾಂ ತಿರುಗಿ ನೋಡ್ತಾನ. ಪಂಡ್ರಾಪುರ ಪಾಳೆ ಹಚ್ಚಿದವ್ರು ಅಲ್ಲಿ ನಿಂತಾವು ಎಲ್ಲ ಗಣಪತಿ ಮುಂದೆ. ಎಲ್ಲ ಹಿಂಗೆ ಬಾಳ್ ಹಿಡ್ಕೊಂಡು ನಿಂತು ಬಿಟ್ಟಾವು. ಇಲ್ಯಾಕ್ರು ನಾ ಅಲ್ಲಿ ಪರಿಚಯ ಮಾಡಿಕೊಡಾಯ್ತಾನೆ, ಇಲ್ಯಾಕ ಅಂತ ಕೂಡಲೇ ಸರ್ 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 ಬರ್ರಿ, ಕಮ್ 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 ಅದನ್ನು ಇಂಗ್ಲೀಷ್ದಾಗ ಕಮ್ ಅತ್ತಾರ ಕಮ್ಮಿ ಅತ್ತಾರ. ಬಂದ ಏನ್ರ ಅಂದ್ರೆ ಹುಡುಗರು ಶಾನೆ ಇದ್ದವು. ಶಾನೆ ಅಂದ್ರೆ ಇದಕ್ಕೆ ಶಾನೆ. ಸರ್ ಖರೆ ಹೇಳ್ರಿ, ನೀವು ಎಷ್ಟು ವರ್ಷ ಆತು ಮಾಸ್ತರಾಗಿ ಅಂದರು. ಏನೋ 20-25 ವರ್ಷ ನಿಮ್ಮ ಊರಿಗೆ ಆತ್ನ ಬಂದ ಅಂದರು. ಹಂಪಿಗೆ ಪ್ರವಾಸಕ್ಕೆ ಎಷ್ಟು ವರ್ಷ ಬರ್ತಾನಂದ್ರೆ ಅವರು. ಅಲ್ರಿ ಸರ್ ಎದಕ್ಕೆ ಬರ್ತೀರಿ ಇಲ್ಲಿ? ಆ ಹುಡುಗರು ತೊಗೋತೀರಿ, ಅಲ್ಲೆಟ್ಟು ಇಲ್ಲಟ್ಟು ಒಡೆದ ಕಾಲು ತೋರಿಸ್ತೀರಿ. ಈ ಗಣಪತಿ ಹೊಟ್ಟೆ ಒಳಗೆ ಏನೈತೆ ಅನ್ನೋದು ಗೊತ್ತೈತೆ ನಿಮಗೆ? ಇಲ್ಲೇನಿರ್ತೈತೆ ಸುಡುಗಾಡ? ಇಲ್ಲೇ ನೀವು ಇಷ್ಟು ದಿವಸ ಯಾರಿಗೂ ಗೊತ್ತಾಗಿಲ್ಲ. 25 ವರ್ಷ ಆಯ್ತು, ವರ್ಷ ಬರ್ತಾನೆ ಹುಡುಗರು ಕರ್ಕೊಂಡು ಹೋಗ್ತೀರಿ. ಒಮ್ಮೆರೆ ಇದ್ರಾಗ ಬಾಳ್ ಹಾಕಿರಿ. ಇಲ್ಲಿ ಬಹಳ ಮಹತ್ವದ ಇದು ನಿಮಗೆ ಯಾರು ಅಲ್ರಿ, ನಾವು ಮಾಡೋದು ಎಲ್ಲರೂ ಕಲ್ತವ್ರು ಅದದು ಬಾಳ್ ಹಿಡ್ಕೊಂಡು ನಿಂತಿದ್ವಿ ಅಂದ್ರೆ ಅಲ್ಲಿ 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 ಅಂತ ಒಂದು ಮಹತ್ವದಿ. ಮಾಸ್ತರ್ ಅಂದ ನಾನು ನೋಡಬೇಕು, ನಾನು ನೋಡಬೇಕು. ಯಾಕಂತ ಕೇಳಿದ್ರೆ ನಾ ಇದನ್ನು ಕಂಡು ಹಿಡಿದ್ನಿ ಅಂದ್ರೆ ನನ್ನ ಹೆಸರು ಬರ್ತೈತಿ. ಬರ್ತೈತಿ. ನಾ ಎಲ್ಲರಿಗೂ ಹೇಳಬೇಕು, ನಾನು ಯಾರೂ ಅರಿಯದಂಥ, ಯಾರೂ ಕಾಣದೇ ಇರುವಂಥ ಹಂಪಿಯ ಸಾಸಿವೆಯ ಗಣಪತಿಯ ಹೊಟ್ಟೆಯೊಳಗೆ ಇಂಥದ್ದನ್ನು ಕಂಡಿದ್ದೇನೆ ಅಂತ ಒಂದು ಪುಸ್ತಕ ಪ್ರಿಂಟ್ ಮಾಡಿ ಡಾಕ್ಟರೇಟ್ ಪದವಿ ಪಡಿಬೇಕಂದೀವ. ಏನಾಗಿ ಸರ್ ಇಲ್ಲಿ ಬಳ್ಳಿ ಹಾಕಿ ನೋಡ್ರಿ, ಆಗ ನಿಮ್ಗೆ ಗೊತ್ತಾಕೈತಿ. ನೀವು ದೊಡ್ಡ ಶನೇರ್ ಅನ್ಸೊಂದು ಬಿಡ್ತೀರಿ ಅಂದ ಕೂಡಲೇ ಆಗಲೇ ಅಂತೇಳಿ ದಾಡ 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 ಆದವನ ಹೊಟ್ಟೆ ಕೈ ಆಡಿಸದವನ ಹೊಂಕಳದಾಗ ಬಳ್ಳಿ ಹಾಕಿದ. ಅಯ್ಯೋ ಅಂದರು. ಸರ್ ನಡ್ರಿ ಕೂಡ ಚಲ ನಡಿ. ಆ ಒಂದ ಹುಡುಗ ಹೊಡ್ಸೊಂದಿತ್ತಿಲ್ಲ, ಆ ಹುಡುಗ ಒಂದ ಹೊಡ್ಸೋತಿತ್ತು. ಇಲ್ಲಪ್ಪ ಇದ್ರಾಗ ಚೋಳ ಐತಿ, ಕಡಿತೈತಿ, ಮುಂದೆ ನೋವು ಆಕೈತಿ, ಬೇಡ ಅಂತ ಹೇಳಿಬಿಟ್ರೆ ಮುಗಿತಿತ್ತಿಲ್ಲ. ಹಂಗಲ್ಲಿ ಅದು ಮಂದಿ ಗೊತ್ತಾಗಿರ್ಬೇಕಲ್ಲ. ಅದು ಪಾಪ ಅಲ್ಲಿ ಏನಾಕತ್ತೈತಿ ಹುಡುಗ ಶಿವನಿಂಗ ಬಾ. ಇವು ಆ ಶಿವಕುಮಾರ್ ಅಪ್ಪಗಳು ಮೇಲೆ ಮೇಲೆ ದೃಷ್ಟಾಂತ ಆಡ್ತಾರಲ್ಲ, ಇಲಿ ಬಲಿ ಇರ್ತಾವಲ್ಲ, ಇಲಿ ಅದಾವಿಲ್ಲ ಕಡೆ ಇಲಿ ಹಿಡ್ಯಾಕೆ ಬಲಿ ಉಗಿದಿರ್ತಿರ್ಲ, ಬಲಿ ಇಟ್ಟಿರ್ತಿರ್ಲ. ಆ ಬಲ್ಯಾಗ ಇಲಿ ಹಿಡ್ಯಾಕೆ ಏನು ಹಾಕಿರ್ತೀರಿ ಅವ ನೀವು? ಬಜ್ಜಿ ಬಜ್ಜಿ ಏನೇನೋ ಹಾಕಿರ್ತಾರೆ. ಶೇಂಗಾ ಬಜ್ಜಿ ಎಣ್ಣೆ ಎಲ್ಲ ಹಾಕಿರ್ತೀರಿ. ಒಳಗೆ ಹೋಗಿ ಬಿದ್ದಿರ್ತಾವೆ ಇವೆಲ್ಲ. ಏನು ಕೂತಾವಲ್ಲ ಬೆಳ್ಳಗಾಗಿ ಇವೆಲ್ಲ ಬಿದ್ದಿದ್ದವು ಇವು ಬಲ್ಯಾಗ. ಇವು ಬಿದ್ದಾವ, ಒಳಗೆ ಹೋಗಿ ತಿಂದು ಇಷ್ಟು ಚೀಜ್ ಇರ್ತೈತೆ ರೀ, ಸುತ್ತುವರೆಗೆ ಸುತ್ತಿರ್ತಾವ. ಅವು ಇಲ್ಲಿ ಬಲಿಯಾಗ ಬಿಡ್ಬೇಕಾದ್ರೆ ನೋಡ್ಬೇಕು. ಬಲಿ ಸುತ್ತಿರ್ತಾವ, ವಾಸ ಹಾದಿ ಬಿಟ್ಟಿರ್ತಾರೆ ಹಿಂಗೆ. ಅವು ಪಕ್ಕ ಬೇರೆ ಶಾನ್ಯಾರ ನೀವು. ಒಳಗಿನ ಈ ಬಜ್ಜಿ ತಿನ್ಬೇಕಂತ ಹೋಗ್ಬೇಕಂತಾವ. ತುಸ ಇಲ್ಲಿ ಶಾನೆ ಇರ್ತಾವ, ಅನುಭವಿಸಿದ ಇಲ್ಲಿ. ಸುತ್ತುವರೆಗೆ ಇಲ್ಲಿ ಇರ್ತಾವಲ್ಲ, ಈಗೇನು ಮದುವೆ ಹಾಕೊಂಡು ನಿಂತಾವಲ್ಲ ಇವು. ಶರಣ ಮಾಡಪ್ಪ ಮುಂದಿನ ವರ್ಷ ತಾವಲ್ಲ ಇವು ಹಿರಿಯರು ಹೇಳ್ತಾವ. ಒಂದೊಂದು ಶಾನೆ ಶಾಸ್ತ್ರದ ಹಿರಿಯರು ಹೇಳ್ತಾವ, ಯಪ್ಪ ಬರಬೇಡ್ರಿ ಒಳಗಿದ್ದು ಇಲ್ಲಿ ಹೇಳ್ತಾವ. ಯಾಕಂದ್ರೆ ಒಳಗೆ ಬೀಳುತಕ್ಕ ಬಿದ್ದಿರ್ತಾವ. ತಿಂದ ಒಳಗೆ ಹೋಗ್ಬಿಡ್ದ ಬಲಿ ಪ್ಯಾಕ್ ಆಗಿಬಿಡ್ತೈತಿ. ಪೂರಾ ಬಜ್ಜಿ ತಿನ್ನಕ್ಕೂ ಆಗೋದು. ನೋಡ್ಬೇಕಾದ್ರೆ ಪೂರ ತಿಂದಿರೋದಲ್ಲವ. ಯಾಕೆ ಹಿಂಗೆ ಕಡಿತಾವ, ತಿರುಗಿ ನೋಡ್ತಾವ. ಬಾಕಲು ಬಂದ, ಹೊರಗೆ ಬರಾಕ ಬರೋದಿಲ್ಲ. ಬಾಕಲು ಬಂದಾಗೈತಿ, ಒಳಗೆ ಪೂರಾ ಬಜ್ಜಿ ತಿನ್ನಕ್ಕಾಗೋದಿಲ್ಲ, ಹೊರಗೆ ಬರೋಕ್ಕಾಗೋದಿಲ್ಲ. ಇವು ಹೊರಗಿನ ಇಲಿ ಇವು ಚಲೋ ಮಾಡ್ತಾವ ನೋಡು. ನಾವು ಬರ್ತೀವಿ ಕಾಕ, ಹಂಗಾರೆ ಮಾಡೋ ಈ ವರ್ಷ ಆಕೆ ಕಳಗಿರೋ. ನಾವು ಬರ್ತೀವ, ತಾವತ್ತಾವ ಒಳಗಿದ್ದದ್ದು ಇಲ್ಲಿ ಅತ್ತಾವ. ನಾವ ಪೂರ ಬಜ್ಜಿ ತಿಂದಿಲ್ಲಪ್ಪ. ಬಾಕಲು ಬಂದಾಯ್ತು, ತಿರುಗಿ ಬರಾಕ ಬರೋದಿಲ್ಲ, ಒಳಗೆ ಬರಬೇಡ್ರತ್ತ ಅವತ್ತಾವ. ಇವ ಯಾಕ ನೀವು ಅಟ್ಟ ತಿನ್ನವರು ಹಿಂಗೆ ಹೋಗವ. ಅವ್ ಶರಣಗೆ ಗೊತ್ತಿತ್ತು ಬಲಿ ಬಜ್ಜಿ ಹೇಳಿಲ್ಲ. ದೇವರ ದಾಸಮಯ್ಯನವ್ರ ವಚನ ಹೇಳಿದವ, ನೋಡುವ ಕಣ್ಣಿಗೆ ಹೆಣ್ಣು ತೋರಿದೆ. ಬ್ಯಾಡೋ ಯಪ್ಪ ಗುರುವೇ ಅಂದವ.
ಯಪ್ಪ ಇದು ಪ್ರಪಂಚ ಹಿಂಗದ, ನೋಡುವ ಕಣ್ಣಿಗೆ ಹೆಣ್ಣು ತೋರಿದೆ, ಮಾಡುವ ಕೈಗೆ ಮಣ್ಣು ತೋರಿದೆ, ನೆನೆಯುವ ಮನಕ್ಕೆ ಹೊನ್ನು ತೋರಿದೆ, ಈ ಮೂರಕ್ಕೆ ಮೂರು ನೋಡಿ ನೀ ದೂರಾದ ಪರಿಯೇನೆಂಬೆ ರಾಮನಾಥ. ಇವು ಮೂರು ತೋರಿಸಿದಿ, ನೀ ದೂರ ಆದಲ್ಲಪ್ಪ, ಒಳ್ಳೆಪ್ಪ ಅಂತ ಗುರುವಿಗೆ ಹೇಳ್ತಾನ. ಯೋಗಯ್ಯ ಅಂತಾನ, ಹಣೆ ಬಾರ. ನಿನ್ನ ಮನಸ್ಸು ಇಲ್ಲದಿದ್ರು ಹರನ ಇಚ್ಛೆ ಅದ, ನನ್ನ ಇಚ್ಛೆ ಅದ, ಪ್ರಾರಬ್ಧ ಅದ, ಭೋಗಿಸ್ಬೇಕು, ಆಗ್ಬೇಕು. ನನ್ನ ಅರಿವಿಗೆ ಅಡ್ಡ ಬರುವಂಥ ಪ್ರಪಂಚ ಏನು ಮಾಡಿ ಅರಿವಿಗೆ ಅಡ್ಡ ಬರೋದಿಲ್ಲ. ನಿನ್ನ ಅರಿವಿನ ದಾರಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುವಂಥ ಸುಂದರವಾಗಿರುವಂಥ ಯೋಗ್ಯವಾಗಿರುವಂಥ ಸತಿ ಸಿಗುತ್ತಾಳ ಅಂತ ಹೇಳಿದಾಗ, ಗುರುವೇ ನಿಮ್ಮಾಜ್ಞೆಯನ್ನು ಮೀರದ ನಡೆದವನು ನರನಲ್ಲ ಪರಮಾತ್ಮ ಏನು ಆಯಿತು ಅಂಥೇಳಿ ಗುರುವಿನ ಆಜ್ಞೆ ಪಾಲಿಸದ. ಅಂತೂ ಇಂದು ಕೂಡಿ ನಿನ್ನೆ ಮಾಡಿ ಹೋಗಿದ್ರೆ ಮದುವೆ ಪಾಪ ಅಲ್ಲೆತ್ತಿದ್ದ, ನೀವು ಮಾಡಿದ್ರಿ, ಇನ್ನು ಬಾಳೆ ಮಾಡಬೇಕಲ್ಲ. ಭಾಳ ಅದ್ಭುತವಾಗಿ ಎಲ್ಲ ಭಕ್ತರು ಎಲ್ಲ ಕೂಡಿ, ಊರು ಜನ ಎಲ್ಲ ಕೂಡಿ, ಬಡತನ ಈ ಮನೆತನ ಅಂತ ಹೇಳಿ ಎಲ್ಲ ಜನ ಕೂಡಿ ಭಾಳ ಸುಂದರವಾಗಿ ಮದುವೆ ಮಾಡಿದರು. ನಿನ್ನ ಮದುವೆ ಭಾಳ ಸುಂದರ ವೈಭವಿತವಾಗಿ ಮದುವೆ ಮಾಡಿದರು. ನಿಮ್ಮ ಕರ್ತವ್ಯ, ಒಲ್ಲೆ ಬಿಡ್ತಾನೋ ಅವನದು ಇಚ್ಛಾ, ನಿಮ್ಮ ಕರ್ತವ್ಯ, ಗ್ರಾಮದ ಕರ್ತವ್ಯ ಬಹಳ ಅದ್ಭುತ. ಮಾದನ ಹಿಪ್ಪರಿ ಒಳಗೆ ನಿಜವಾಗಿ ಇಷ್ಟು ವೈಭವ ಆಗೈತಿಲ್ಲ ಗೊತ್ತಿಲ್ಲ. ಇಂದಿರಾನಗರದೊಳಗೆ ಮಾತ್ರ ಭಾಳ ವೈಭವದಿಂದ ಅವ್ರ ಮನೆ ಒಳಗೆ ಅಟ್ಟಾದ್ರೆ ಈಗ ನಿಮ್ಮೆಲ್ಲರ ಮನೆ ಒಳಗೆ ನಮ್ಮ ಗುರುವಿನ ಮದುವೆ ಆಗೈತೆ ಅನ್ನುವಂಥ ವ್ಯವಸ್ಥೆ ಒಳಗೆ ಶೃಂಗಾರ ಮಾಡಿದಿರಿ. ತಳಿರು ತೋರಣ, ರಂಗೋಲಿ, ಅದ್ಭುತ ಅದ್ಭುತ ಮದುವೆಯನ್ನು ನಿಮ್ಮ ಮನೆ ಒಳಗಡೆ ಇದು ಮಂಗಲ ಕಾರ್ಯ ನಡೆದೈತೆ ಅನ್ನುವಂಥ ವ್ಯವಸ್ಥೆ ಒಳಗೆ ಭಾಳ ಸುಂದರವಾಗಿರೋಂಥ ಮದುವೆ ಮಾಡಿದಿರಿ. ಆಯಿತು, ಕರ್ಕೊಂಡು ಬರ್ಬೇಕಲ್ಲ. ಇನ್ನು ಪದ್ಧತಿ ಮದುವೆ ಮಾಡ್ಯಾರಂದ್ರೆ ಕರ್ಕೊಂಬರ್ಬೇಕು. ಶುಭ ದಿನ, ಶುಭ ದಿವಸ ಏನು ಅಂತ ಕೇಳಿದರೆ ಹವಳಾಂಬೆಯನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದರು. ಭಾಗ್ಯದ ಲಕ್ಷ್ಮಿ ಬಂದಂಗೆ ಬಂದಳು ನಮ್ಮ ತಾಯಿ ಹವಳಾಂಬೆ. ಅಂತಿರ್ಲ ನೀವು ಏನು ಅಂತ ಕೇಳಿದ್ರೆ ಬರುವ ಹೊತ್ನಾಗ ಹೆಂಗೆ ಕರ್ಕೊಂಬರ್ತೀರಿ, ಉಡಿ ತುಂಬಿ ಭಾಳ ನಿಮ್ಮದು ಭಾಳ ದಿಮಾಕ. ಇವಕ್ಕೇನಿಲ್ಲ, ಇವದಕ್ಕೆ ಏನು ವೈಭವ ನಿಮ್ಮದು, ಉತ್ಸವತ್ತು ಬೆರೆಸೋತ್ತು